ರೈತರ ನಾಯಕ ಅಂದ್ರೆ ದರ್ಶನ್ ಅಣ್ಣ ಒಬ್ರೆ. ಇನ್ನು ಬಡವರ ಬಂಧು ಅಂದ್ರೂ ಕೂಡ ದರ್ಶನ್ ಅವರು ಅಂತಂದ್ಬಿಟ್ಟು ಪ್ರತಿಯೊಬ್ರು ಕೂಡ ಇಲ್ಲಿ ಹೇಳಿದ್ದಾರೆ. ಯಾರ್ಯಾರು ದರ್ಶನ್ ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಡಿ ಬಾಸ್ ನ ಇಷ್ಟಪಡೋರೆಲ್ಲರೂ ಕೂಡ ಇದನ್ನೇ ಇಲ್ಲಿ ಹೇಳ್ತಿರೋದು. ಏನಕ್ಕೆ ಅಂತಂದ್ರೆ ಈಗ ಬಿಡದಿ ಟೌನ್ಶಿಪ್ ಏನಾಗ್ತಿದೆಯೋ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ಆಗ್ತಿದೆ. ರೈತರಂತೂ ಸಿಕ್ಕಾಪಟ್ಟೆ ರೊಚ್ಚಿಗಿದ್ರದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಜೈಲಿನೊಳಗಿದ್ರು ಕೂಡ ಈಚೆ ಕಡೆ ಅಷ್ಟು ಅವ್ರಿಗೆ ಅಭಿಮಾನಿಗಳಿದ್ದಾರೆ. ದರ್ಶನ್ ಅವ್ರು ಬಿಡುಗಡೆ ಆಗ್ಲಿ ಆದಷ್ಟು ಬೇಗ ಅಂತ ಹೇಳಿ ಅಂದ್ರೆ ಜನರ ಅಭಿಪ್ರಾಯ ಅದು. ಆದ್ರೆ ಇಲ್ಲಿ ಇದ್ರ ಪರ ಯಾರು ಕೂಡ ಧ್ವನಿ ಎತ್ತುತ್ತಲ್ವಲ್ಲ. ಇಲ್ಲಿ ಸಿನಿ ಪ್ರಿಯರು, ಸಿನಿ ರಂಗದವರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಸಿನಿಮಾದಲ್ಲಿ ಮತ್ತೆ ಈಗ ಟಿವಿಗಳಲ್ಲಿ ಏನೊಂದು ಡೈಲಾಗ್ ಗಳನ್ನ ಹೊಡಿತಾರೆ, ಆದ್ರೆ ಅಲ್ಲಿ ಪರದೆ ಮೇಲೆ ಹೊಡೆಯೋದಲ್ಲ, ನಿಜ ಜೀವನದಲ್ಲೂ ಬಂದ್ಬಿಟ್ಟು ಇಲ್ಲಿ ನ್ಯಾಯ ಕೊಡಿಸಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗಷ್ಟೇ ಏನೊಂದು ನೀವು ವಿಡಿಯೋ ನೋಡಿದ್ರು ಇಲ್ಲಿ ಅದನ್ನೇ ಅವರು ಕೂಡ ಇಲ್ಲಿ ಹೇಳಿರೋದು. ಬನ್ನಿ, ಬರೀ ಸಿನಿಮಾದಲ್ಲಿ ಡೈಲಾಗ್ ಹೊಡೆಯೋದಲ್ಲ, ಈಗ ಪರದೆ ಮೇಲೆ ಏನ್ ನಾವು ನೋಡಿರ್ತೀವಿ ಅದು ಯಾವ್ದು ಕೂಡ ನಿಜ ಅಲ್ಲ ಅಂತ ಕೂಡ ಇಲ್ಲಿ ಅನಿಸ್ತದೆ. ಯಾಕಂದ್ರೆ ಸುಮಾರು ಸಿನಿಮಾಗಳು ನೀವು ನೋಡಿರ್ತೀರಾ, ಇಲ್ಲ ರೈತರಿಗೆ ಅನ್ಯಾಯ ಆಗ್ಬಾರ್ದು, ನಾವು ರೈತರ ಪರ ಇಲ್ಲಿ ನಿಲ್ತೀವಿ, ಮತ್ತೆ ರೈತರಿಗೋಸ್ಕರ ನಾವು ಹೋರಾಟ ಕೂಡ ಮಾಡ್ತೀವಿ ಅಂತ ಸುಮಾರು ಸಿನಿಮಾಗಳು ಬಂದಿದೆ. ಆದ್ರೆ ಅಲ್ಲಿ ಪರದೆ ಮೇಲೆ ಡೈಲಾಗ್ ಹೊಡೆದಿದ್ದೀರಾ. ಆದ್ರೆ ಇವಾಗ ಒಂದು ಟೌನ್ಶಿಪ್ ಏನ್ ಮಾಡ್ತಿದ್ದಾರೆ ಬಿಡದಿ ಹತ್ರ, ಖಂಡಿತವಾಗ್ಲೂ ಇದ್ರ ಪರ ಯಾಕೆ ಯಾರು ಬಂದು ಮಾತಾಡ್ತಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಬೇಸರನ ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲೂ ಕೂಡ ರೈತರು ಏನೆಲ್ಲಾ ಮಾತಾಡ್ತಿದ್ದಾರೆ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಯಾರಾದ್ರೂ ಬಂದು ನಮ್ಮ ಪರ ನಿಂತ್ಕೊಂಡು ಇಲ್ಲಿ ಮಾತಾಡಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ರೈತರು ಕೂಡ ಧ್ವನಿ ಎತ್ತಿದ್ದಾರೆ. ಇಲ್ಲಿ ನಾವು ಬೆಳೆನ ಬೆಳೆದೇ ಬೆಳಿತೀವಿ, ನಾವು ಈ ಜಾಗ ಕೊಡಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಆದ್ರೆ ಹೀರೋಯಿಸಮ್ ಸಿನಿಮಾದಲ್ಲಿ ಮಾತ್ರ ಇರೋದಲ್ಲ, ನಿಜ ಜೀವನದಲ್ಲೂ ಕೂಡ ಇಲ್ಲಿ ಇರಲೇಬೇಕು. ಆ ಒಂದು ಧೈರ್ಯ ಮತ್ತೆ ತಾಕತ್ತು ಇಲ್ಲಿ ಸುಮ್ನೆ ಯಾರಿಗೂ ಕೂಡ ಬರಲ್ಲ. ಆದ್ರೆ ಡಿ ಬಾಸ್ ದರ್ಶನ್ ಅವರು ಈಗ ಜೈಲಲ್ಲಿ ಇದ್ರೂ ಕೂಡ ಏನೇ ಆಗ್ಲಿ, ಒಂದು ಕಹಿ ಘಟನೆ ನಡೆದೋಗಿದೆ. ಒಂದು ವೇಳೆ ಅವರೇನಾದ್ರೂ ಹೊರಗಡೆ ಇದ್ದಿದ್ರೆ ಖಂಡಿತವಾಗ್ಲೂ ಇವಾಗ ಏನೊಂದು ಬಿಡದಿ ಒಂದು ಟೌನ್ಶಿಪ್ ಈ ವಿಚಾರ ನಡೀತಿದೆಯೇ, ಇಲ್ಲಿ ಬಂದು ಅವರು ನಮ್ಮ ಪರ ಇಲ್ಲಿ ನಿಂತ್ಕೊಂತಿದ್ರು. ಎಷ್ಟೋ ಹೋರಾಟಗಳಲ್ಲಿ ಇಲ್ಲಿ ಡಿ ಬಾಸ್ ದರ್ಶನ್ ಅವರು ಭಾಗಿ ಆಗಿದ್ದಾರೆ. ಈ ಒಂದು ವಿಚಾರದಲ್ಲೂ ಕೂಡ ಅವರು ಧ್ವನಿ ಎತ್ತುತ್ತಿದ್ರು, ನಮ್ಮ ಪರ ನಿಂತ್ಕೊಂತಿದ್ರು ಅಂತ ಅಂದ್ಬಿಟ್ಟು ರೈತರು ಇಲ್ಲಿ ಹೇಳ್ತಿದ್ದಾರೆ. ಒಟ್ನಲ್ಲಿ ಎಲ್ರಿಗೂ ಇರೋಕೋರ್ಗೂ ಒಂದೇ. ಈಗ ಡಿ ಬಾಸ್ ದರ್ಶನ್ ಅವರು ಹೊರಗಡೆ ಇದ್ದಿದ್ರೆ ಈ ತರ ವಿಚಾರಗಳು ಬಂದಾಗ, ಈ ತರ ಸಮಸ್ಯೆಗಳು ಬಂದಾಗ ಅವರು ನಮ್ಮ ಪರ ನಿಂತ್ಕೊಂತಿದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಆದ್ರೆ ಈ ಒಂದು ವಿಡಿಯೋಗಳು ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ಸಿಕ್ಕಾಪಟ್ಟೆ ಈ ತರ ವಿಚಾರಗಳು ಬಂದಾಗ ಎಲ್ಲರೂ ಕೂಡ ಅವರ ಒಂದು ಅನಿಸಿಕೆ ಅಭಿಪ್ರಾಯನ ಇಲ್ಲಿ ಹಂಚ್ಕೊಂತ ಇರ್ತಾರೆ. ಆದ್ರೆ ಸುಮಾರು ಜನ ನಮಗ್ಯಾಕಪ್ಪ ಬೇಕು ಇದ್ರ ಬಗ್ಗೆ ಅಂತ ಸುಮ್ನೆ ಕೂಡ ಇಲ್ಲಿ ಇರೋದು ಉಂಟು. ಆದ್ರೆ ಪ್ರತಿಯೊಬ್ಬರು ಕೂಡ ನೀವು ನೋಡಿ ಇಲ್ಲಿ ರೈತರ ಪರ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ತೋರ್ಸೋದು ಅಲ್ಲ, ನಿಜ ಜೀವನದಲ್ಲೂ ಕೂಡ ನೀವು ಬಂದ್ಬಿಟ್ಟು ಹೀರೋಯಿಸಂ ನ ತೋರಿಸಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ.